ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು, ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಕೆಲವೊಂದು ಸಲ ನನಗೆ ಕ್ವೆಶನ್ ಬರುತ್ತೆ, ಮೇಡಮ್ ನನಗೆ ಎಷ್ಟು ಪರ್ಸೆಂಟೇಜ್ ಚಾನ್ಸಸ್ ಇದೆ, ನನಗೆ HIV ಬರ್ಬೋದಾ, ನಾನು ಸೇಫ್ ಆಗಿದ್ದೀನಾ, ನಾನು ಈ ಥರ ಒಂದೇ ಸಲ ಮಾಡಿದ್ದೆ, ನನಗೆ HIV ಬಂದುಬಿಡ್ಬೋದಾ, ಎಷ್ಟು ಪರ್ಸೆಂಟೇಜ್ ಕೇಸಸ್ಸಲ್ಲಿ ಬರ್ಬೋದು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾಟ್ ಈಸ್ ದ ರಿಸ್ಕ್ ದ್ಯಾಟ್ ನಿಮಗೆ HIV ಬರಬಹುದು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ HIV ಹೇಗೆ ಹರಡುತ್ತೆ? HIV ಈ ತರದ ನೀಡಲ್ ಸ್ಟಿಕ್ ಇಂಜುರಿ ಅಥವಾ ನೀಡಲ್ಸ್ ಅನ್ನ ಶೇರ್ ಮಾಡ್ತಾ ಇರೋದ್ರಿಂದ, HIV ಇರುವಂತ ವ್ಯಕ್ತಿಯ ನೀಡಲ್ಸ್ ಅನ್ನ ನೀವು ಯೂಸ್ ಮಾಡಿದ್ರೆ ಅಥವಾ ಈ ಡ್ರಗ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ಈ ತರ ನೀಡಲ್ಸ್ ಅನ್ನ ಶೇರ್ ಮಾಡಿದ್ರೆ HIV ಹರಡುವಂತ ಸಾಧ್ಯತೆ ಇರುತ್ತೆ. ಅಂಡ್ ತಾಯಿಯಿಂದ ಮಗುವಿಗೆ HIV ಹರಡಬಹುದು. ಅಂಡ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಥವಾ ಅಸುರಕ್ಷಿತ ಲೈಂಗಿಕ ಸಂಬಂಧ, ಅದು ಲೆಸ್ಬಿಯನ್ಸ್ ಅಥವಾ ಗೇಸ್ ಅಥವಾ ಲಿಂಗಕಾಮಿಗಳಲ್ಲಿ ನಾವೇನ್ ಹೇಳ್ತಾ ಇರ್ತೇವೆ ಅವರಲ್ಲಿ ಹೆಚ್ಚಿರುತ್ತೆ. ಅಂಡ್ ಆಲ್ಸೋ ಈ ಯಾವುದೇ ಒಂದು ಕಾಂಡೋಮ್ ಅಥವಾ ಯಾವುದೇ ಪ್ರೊಟೆಕ್ಷನ್ ಯೂಸ್ ಮಾಡದೆ ನೀವು ಈ ವಜೈನಲ್ ಸೆಕ್ಸ್ ಅಥವಾ ಗುದ ಸಂಭೋಗ ಎಕ್ಸೆಟ್ರಾ ಮಾಡ್ತಾ ಇದ್ದಾಗ ಈ HIV ಹರಡುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಈಗಿನ ಕಾಲದಲ್ಲಿ ಈ HIV ಸ್ಪ್ರೆಡ್ ಬೈ ಬ್ಲಡ್ ಡೊನೇಷನ್ ಅಥವಾ ಈ ಬ್ಲಡ್ ತಗೊಳ್ಳೋದ್ರಿಂದ, ಬ್ಲಡ್ ಕೊಡೋದ್ರಿಂದ ಎಲ್ಲ HIV ಹರಡೋದು ಬಹಳ ಬಹಳ ಕಡಿಮೆ. ಬಿಕಾಸ್ ಈಗ ಸ್ಟ್ರಿಂಜೆಂಟ್ಲಿ ಅಲ್ಲಿ ಎಲ್ಲ ಸ್ಕ್ರೀನ್ ಮಾಡಲಾಗತ್ತೆ ಯಾವ್ಯಾವ್ದು ರೋಗಗಳು ಇದಾವೆ ಅಂತ. ಆಮೇಲೆನೆ ಕನ್ಫರ್ಮ್ ಆದ್ಮೇಲೆನೆ ಈ ತರ ಬ್ಲಡ್ ಅನ್ನ ಕೊಡಲಾಗತ್ತೆ. ಬಟ್ ದಿಸ್ ಇಸ್ ಆಲ್ಸೋ ಅ ವೇ ಯಾವ್ದ್ರಿಂದ HIV ಟ್ರಾನ್ಸ್ಮಿಟ್ ಆಗ್ಬಹುದು. ಸೊ ಒಂದು ಸಲ ಈ HIV ನಿಮ್ಮ ಬಾಡಿಯನ್ನ ಎಂಟ್ರಿ ಪಡೆದ್ರೆ, ಸೊ ಸಪೋಸ್ ಈ ತರದ ಎಕ್ಸ್ಪೋಜರ್ ಆಗಿದೆ, ನಿಮ್ಗೆ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಿದ್ದೀರಾ ಅಥವಾ ನಿಮ್ಗೆ ಈ ನೀಡಲ್ ಯೂಸ್ ಆಗಿದೆ ಅಥವಾ ತಾಯಿಯಿಂದ ಮಗುವಿಗೆ, ಇವೆಲ್ಲ ಇದ್ದಾಗ ಏನಾಗತ್ತೆ, ಎಲ್ಲೇ ಒಂದು ಕಡೆ ಒಂದು ಡ್ಯಾಮೇಜ್ ಇತ್ತು ಅಂದ್ರೆ, ಸಪೋಸ್ ನೀವು HIV ಇರುವಂತ ವ್ಯಕ್ತಿಯ ಬ್ಲಡ್ ಅನ್ನ ತೆಗೆದುಕೊಂಡು ನೀವು ಇಂಜೆಕ್ಟ್ ಮಾಡ್ಕೊಂಡ್ರಿ, ಅದು ಅವಾಗ ಏನಾಗುತ್ತೆ, ಡೈರೆಕ್ಟ್ಲಿ ಬ್ಲಡ್ ವೆಸಲ್ಸ್ ಅಲ್ಲಿನೇ ಹೋಗ್ಬಿಡುತ್ತೆ, ರಕ್ತದಲ್ಲಿ ಡೈರೆಕ್ಟ್ಲಿ ಹೋಗುತ್ತೆ. ಸೊ ಅದರಿಂದ ಈ ತರದ ಟ್ರಾನ್ಸ್ಮಿಷನ್ ಅಲ್ಲಿ HIV ಹರಡುವಂತ ಚಾನ್ಸಸ್ ಬಹಳ ಇರುತ್ತೆ. ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ತೀರಾ, ನಿಮ್ಮ ಶಿಶ್ನದ ಮೇಲೆ ಅಥವಾ ಆ ಮಹಿಳೆಯ ಯೋನಿಯ ಮೇಲೆ ಏನಾದ್ರೂ ಸಣ್ಣ ಮೈನ್ಯೂಟ್ ಕಟ್ಸ್ ಇದೆ ಅಥವಾ ಅಲ್ಲೇನಾದ್ರೂ ಇನ್ಫೆಕ್ಷನ್ ಆಗಿದೆ, ಅಲ್ಲೇನಾದ್ರೂ ಹುಣ್ಣಾಗಿದೆ, ಇಲ್ಲೇನಾದ್ರೂ ಒಂದು ಸಣ್ಣ ಬ್ರೇಕೇಜ್ ಇದೆ, ಒಂದಿಷ್ಟು ಜಾಗ ಅದಕ್ಕೆ ಸಿಕ್ತು ಅಂದಾಗ HIV ನಿಮ್ಮ ಬಾಡಿಯಲ್ಲಿ ಎಂಟ್ರಿ ಪಡೆಯುತ್ತೆ. ಹೀಗೆ ಎಂಟ್ರಿ ಪಡೆದಂತಹ HIV ವೈರಸ್ ಏನ್ ಮಾಡುತ್ತೆ, ನಿಮ್ಮ ಇಮ್ಯೂನ್ ಸಿಸ್ಟಮ್, ನಿಮ್ಮ ಬಾಡಿಗೆ ಇಮ್ಯುನಿಟಿ ಕೊಡುವಂತ ಸೆಲ್ಸ್ ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾಕೆ, ಇಲ್ಲಿ ಗ್ರೋ ಆಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಅಂಡ್ HIV ಆಮೇಲೆ ಈ ರಕ್ತನಾಳಗಳಲ್ಲಿ ಹರಡ್ಲಿಕ್ಕೆ ಶುರುವಾಗುತ್ತೆ. ಅಂಡ್ ರಕ್ತನಾಳದಿಂದ ಅದು ಬೇರೆ ಬೇರೆ ಆರ್ಗನ್ಸ್ ಗೆ ಹರಡಬಹುದು ಅಂಡ್ ಮ್ಯಾನಿಫೆಸ್ಟೇಷನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವೇ ಹೇಗೆ ಈ HIV ಸ್ಪ್ರೆಡ್ ಆಗುತ್ತೆ, ಅಸುರಕ್ಷಿತ ಲೈಂಗಿಕ ಸಂಬಂಧ, ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಬಿಹೇವಿಯರ್. ಅದು ವಜೈನಲ್ ಸೆಕ್ಸ್ ಇರ್ಬೋದು, ಗುದ ಸಂಭೋಗ ಇರ್ಬೋದು. ಸೊ ಈ ಥರದ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ಏನಾಗುತ್ತೆ, ಈ ಬಾಡಿ ಫ್ಲೂಯಿಡ್ಸ್, ನಿಮ್ಮ ದೇಹದಲ್ಲಿ ಇರುವಂಥ ದ್ರವಗಳು ಎಕ್ಸ್ಚೇಂಜ್ ಆಗ್ತವೆ. ಯೋನಿಯ ಫ್ಲೂಯಿಡ್ ಇರ್ಬೋದು ಅಥವಾ ನಿಮ್ಮ ಸೆಮೆನ್ ಇರ್ಬೋದು, ಕಾಂಟ್ಯಾಕ್ಟಿಗೆ ಬಂದಾಗ ಆ್ಯಂಡ್ ಸಪೋಸ್ ಆ ವ್ಯಕ್ತಿಗೆ HIV ಇತ್ತು ಅಂದಾಗ ಆ HIV ವೈರಸ್ ನಿಮ್ಮ ಈ ಮ್ಯೂಕಸ್ ಮೆಂಬ್ರೇನಲ್ಲಿ ಏನಾದರೂ ಡ್ಯಾಮೇಜ್ ಎಕ್ಸೆಟ್ರಾ ಇದ್ದಾಗ ಅದು ಅಲ್ಲಿ ಎಂಟ್ರಿ ಆಗ್ಬೋದು ಆ್ಯಂಡ್ ನಿಮ್ಮ ಬಾಡಿಯನ್ನು ಸೇರ್ಕೊಳ್ಬೋದು. ಹೀಗೆ HIV ಸ್ಪ್ರೆಡ್ ಆಗ್ತಾ ಇರುತ್ತೆ ವಯಾ ದಿಸ್ ಮ್ಯೂಕಸ್ ಮೆಂಬ್ರೇನ್. ಬಟ್ HIV ಸ್ಪ್ರೆಡ್ ಇನ್ ಅ ರಿಸ್ಕ್ ಅಥವಾ ನಿಮಗೆ ಬರುವಂಥ ಚಾನ್ಸಸ್ ಹೆಚ್ಚಾಗ್ಬೋದು ಇಫ್ ಎಟ್ ಆಲ್ ನೀವು ಈ ಥರದ ಅಸುರಕ್ಷಿತ ಕ್ರಿಯೆಯನ್ನು ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ ಅಂದರೆ ಅವರಿಗೆ ಅವರ ಸೆಕ್ಷುವಲ್ ಹಿಸ್ಟ್ರಿ ಇರುತ್ತೆ ಆ್ಯಂಡ್ ಅವರು ಬೇರೆಯವರ ಜೊತೆ ಇನ್ವಾಲ್ವ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಇದ್ದಾಗ ಈ HIV ನಿಮಗೆ ಬರೋ ಚಾನ್ಸಸ್ ಹೆಚ್ಚಿರ್ತಾ ಇರುತ್ತೆ. ಪರ್ಸೆಂಟೇಜ್ ಆಫ್ ಚಾನ್ಸಸ್ ಆಫ್ ಯು ಗೆಟಿಂಗ್ HIV ಬಿಕಮ್ಸ್ ಮೋರ್. ಸಪೋಸ್ ನೀವು ಆಲ್ರೆಡಿ HIV ಇರುವಂಥ ವ್ಯಕ್ತಿಯ ಜೊತೆ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ, ಈ ಥರದ ಸುರಕ್ಷಿತ ಸಂಬಂಧ ಅಂದಾಗ HIV ಬರುವಂಥ ಚಾನ್ಸಸ್ ಹೆಚ್ಚಾಗ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಆಲ್ರೆಡಿ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗವಿದೆ. ಸೊ ನಿಮಗೆ ಸಪೋಸ್ ಈಗ ಹೆಪಟೈಟಿಸ್ B ಇದೆ ಅಥವಾ HCV ಇದೆ, ಹರ್ಪಿಸ್ ಇದೆ, ಈ ಥರದ್ದೆಲ್ಲ ಲೈಂಗಿಕವಾಗಿ ಹರಡುವಂಥ ರೋಗ ಇದೆ ಅಂದಾಗ ನಿಮಗೆ ಆಲ್ರೆಡಿ ಈ ರೋಗದಿಂದ ನಿಮ್ಮ ಈ ಆರ್ಗನ್ಸ್ ಏನಿರ್ತವೆ ಅಥವಾ ನಿಮ್ಮ ಈ ವಜೈನಾ ಇರ್ಬೋದು, ಗುದ ದ್ವಾರ ಇರ್ಬೋದು, ಅಲ್ಲಿ ಹುಣ್ಣಾಗಿರ್ಬೋದು. ಸೊ ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಇನ್ನೊಂದು ವೈರಸ್ ಎಂಟ್ರಿ ಆಗೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ಇವು ಸಹ ಲೈಂಗಿಕವಾಗಿಯೇ
ಬಂದಂತ ರೋಗಗಳು. ಸೊ ಲೈಂಗಿಕವಾಗಿ ನೀವು ಈ ತರ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಅಂದ್ರೆ ಈ HIV ಸಹ ಎಂಟ್ರಿಯನ್ನ ಪಡೆಯಬಹುದು. ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನ್ STD, ಅದು ಸಹ ನಿಮಗೆ ಈ HIV ಬರುವಂತಹ ರಿಸ್ಕ್ ಅನ್ನ ಹೆಚ್ಚು ಮಾಡುತ್ತೆ. ಬರಲೇಬೇಕು ಅಂತ ಅಲ್ಲ, ಬಟ್ ದ ಚಾನ್ಸಸ್ ಆಫ್ ಗೆಟ್ಟಿಂಗ್ HIV ಇನ್ಕ್ರೀಸಸ್ ವೆನ್ ಯು ಆರ್ ಆಲ್ರೆಡಿ ಹ್ಯಾವಿಂಗ್ ಅ STD. ಸೆಕೆಂಡ್ ವೇ ಹೇಗೆ HIV ವೈರಸ್ ಹರಡಬಹುದು ಅಂತ ಹೇಳಿದ್ರೆ ನೀಡಲ್ ಶೇರಿಂಗ್. HIV ಇರುವಂತ ವ್ಯಕ್ತಿ ಅವರ ನೀಡಲ್ಸ್, ಅವರು ಯೂಸ್ ಮಾಡಿದಂತ ನೀಡಲ್ಸ್ ಅನ್ನ ನೀವು ಯೂಸ್ ಮಾಡಿದ್ರೆ ಡೈರೆಕ್ಟ್ಲಿ ಆ ಬ್ಲಡ್ ನಿಮ್ಮ ಬ್ಲಡ್ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು ಡೈರೆಕ್ಟ್ ಆಕ್ಸೆಸ್ ಸಿಗತ್ತೆ. ಸೊ ಆವಾಗ HIV ಬರುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಇದು ಸೆಕೆಂಡ್ ಮೋಸ್ಟ್ ಕಾಮನ್ ವೇ ಹೇಗೆ HIV ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಈ ತರದ ಬಿಹೇವಿಯರ್ ಏನಿದೆ, ನೀಡಲ್ ಯೂಸ್ ಮಾಡೋದು, ಇದು HIV ಇರುವಂತ ವ್ಯಕ್ತಿಯ ನೀಡಲ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರ ಬರುತ್ತೆ, ಅವನಿಗೇನು HIV ಇಲ್ಲ ಸೊ ನಾನು ಯೂಸ್ ಮಾಡಬಹುದು ಅಂತ ಹಾಗೆ ಮಾಡಬಾರ್ದು. ಈ ನೀಡಲ್ ಶೇರಿಂಗ್ ಏನಿರುತ್ತೆ ಅದನ್ನ ಮಾಡಲೇಬಾರ್ದು. ಅವ್ರಿಗೆ HIV ಇರ್ಲಿ ಬಿಡ್ಲಿ, ಈ ನೀಡಲ್ ಶೇರಿಂಗ್ ಒಂದು ಡೈರೆಕ್ಟ್ ಎಂಟ್ರಿ ಕೊಡುತ್ತೆ. ಅದು ಯಾವುದೇ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು. ಸೊ ಆದ್ರಿಂದ ಯಾವತ್ತೂ ಈ ನೀಡಲ್ಸ್ ಅನ್ನ ಶೇರ್ ಮಾಡಬಾರ್ದು. ಅದು ನೀವು ಬ್ಲಡ್ ಶುಗರ್ ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಒಂದು ಬೇರೆ ಸಿಂಪಲ್ ಏನೇ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದ್ರು, ನೀಡಲ್ಸ್ ಅನ್ನ ಶೇರ್ ಮಾಡ್ತಾ ಇರಬಾರ್ದು. ಪ್ರತಿ ಸಲ ಒಂದು ವ್ಯಕ್ತಿಗೆ ಒಂದು ಹೊಸ ನೀಡಲ್ ಅಂಡ್ ಒಂದು ಹೊಸ ಸಿರಿಂಜೆ ಯೂಸ್ ಮಾಡಬೇಕಾಗತ್ತೆ. ನೀವು ಬ್ಲಡ್ ಅನ್ನ ಡ್ರಾ ಮಾಡಬೇಕಾದ್ರೆ ಅಥವಾ ಅವರಿಗೆ ಏನಾದರೂ ಫ್ಲೂಯಿಡ್ಸ್ ಕೊಡಬೇಕಾದ್ರೆ ಒಂದು ವ್ಯಕ್ತಿಗೆ ಯೂಸ್ ಮಾಡಿದ್ದಂತಹ ಸಿರಿಂಜ್ ಅಥವಾ ನೀಡಲ್ಸ್ ಅವರಿಗೆ HIV ಇರ್ಲಿ ಬಿಡ್ಲಿ ಇನ್ನೊಂದು ವ್ಯಕ್ತಿಗೆ ಯೂಸ್ ಮಾಡ್ತಾ ಇರೋದಿಲ್ಲ. ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಸಹ ಬರುತ್ತೆ, ನಾವು ಲ್ಯಾಬಿಗೆ ಹೋಗಿದ್ವಿ, ಅವರೇನಾದರೂ ನನ್ಕಿಂತ ಮೊದಲು ಬಂದಂತ ವ್ಯಕ್ತಿಗೆ ಯೂಸ್ ಮಾಡಿದ್ದಂತ ನೀಡಲ್ಸ್ ಅನ್ನ ನನಗೆ ಯೂಸ್ ಮಾಡಿರ್ಬೋದಾ ಅಂತ. ಹೀಗೆ ಮಾಡಿದ್ರೆ ಅದು ಪನಿಷೇಬಲ್ ಇರುತ್ತೆ ಆಸ್ ಪರ್ ಲಾ. ಈ HIV ಎಲ್ಲ ಈ ಥರದ ಬಿಹೇವಿಯರ್ ಇಂದ ಹರಡೋದ್ರಿಂದ ಈಗ ನಾವು ಈ ಆಕ್ಟ್ಸ್ ಅನ್ನ, ಲೈಕ್ ಈ ಥರದ ಯೂಸ್ ಮಾಡಿದಂಥ ನೀಡಲ್ಸ್ ಅನ್ನ, ಯೂಸ್ ಮಾಡಿದಂಥ ಸಿರಿಂಜ್ ಅನ್ನ ಯೂಸ್ ಮಾಡಲೇಬಾರ್ದು. ಈ ಥರ ಮಾಡಿದ್ರೆ ಅದು ಪನಿಷಬಲ್ ಆಕ್ಟ್ ಆಗುತ್ತೆ ಆ್ಯಂಡ್ ಯಾರು ಮಾಡ್ತಾ ಇರೋದಿಲ್ಲ. ಮೂರನೇ ವೇ ಹೇಗೆ HIV ಟ್ರಾನ್ಸ್ಮಿಟ್ ಆಗುತ್ತೆ, ತಾಯಿಯಿಂದ ಮಗುವಿಗೆ. HIV ಇರುವಂಥ ತಾಯಿ ಮಗುವನ್ನು ಹಡೆದಾಗ ಆ ಮಗುವಿಗೆ HIV ಬರುವಂಥ ಚಾನ್ಸಸ್ ಬಹಳ ಇರುತ್ತೆ. ಆ್ಯಂಡ್ ಇದರ ಪರ್ಸೆಂಟೇಜ್ ಮೊದಲು ಬಹಳ ಇತ್ತು, 15 to 20% ಇರ್ತಾ ಇತ್ತು ಮೊದಲು. ಬಟ್ ಈಗ ನಮ್ಮ ಹತ್ರ ಈ ಆಂಟಿ ವೈರಲ್ ಮೆಡಿಸಿನ್ಸ್ ಎಕ್ಸೆಟ್ರಾ ಇರೋದ್ರಿಂದ HIV ಇರುವಂಥ ಮಹಿಳೆಗೆ ಪ್ರೆಗ್ನೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಡೆಲಿವರಿಯ ಟೈಮಲ್ಲಿ ಆ್ಯಂಡ್ ಈವನ್ ಆ ನ್ಯೂ ಬಾರ್ನಿಗೆ ಹುಟ್ಟಿದಂಥ ಮಗುವಿಗೂ ಸಹ ನಾವು ಆಂಟಿ ವೈರಲ್ ಹಾಕೋದ್ರಿಂದ ಬಹಳ ಕಡಿಮೆ ಆಗಿದೆ. ಅರೌಂಡ್ 1 to 2% ಅಷ್ಟೇ ಇರುತ್ತೆ HIV ಬರುವಂಥ ಚಾನ್ಸಸ್ ಫ್ರಾಮ್ ದ ಮದರ್ ಟು ದ ಚೈಲ್ಡ್ ಬಿಕಾಸ್ ಆಫ್ ಅವರ್ ಗುಡ್ ಆಂಟಿ ವೈರಲ್ ಮೆಡಿಸಿನ್ಸ್. ನಿಮ್ಮ ಪರ್ಸೆಂಟೇಜ್ ಆಫ್ ಗೆಟ್ಟಿಂಗ್ HIV ಜಾಸ್ತಿ ಆಗತ್ತೆ ಇಫ್ ಯು ಆರ್ ಹ್ಯಾವಿಂಗ್ ಮಲ್ಟಿಪಲ್ ಪಾರ್ಟ್ನರ್ಸ್. ಬಹಳಷ್ಟು ಜನರ ಜೊತೆ ನಿಮಗೆ ಸಂಬಂಧ ಇದೆ, ಅವರಿಗೆ ಸೆಕ್ಷುವಲ್ ಬಿಹೇವಿಯರ್ ನಿಮ್ಗೆ ಗೊತ್ತಿರೋದಿಲ್ಲ ಆ್ಯಂಡ್ ಅದರಿಂದ ನೀವು ಜಾಸ್ತಿ ಎಕ್ಸ್ಪೋಸ್ ಆಗ್ಬೋದು ಈ ಥರ HIV ವೈರಸ್ಸಿಗೆ ಆ್ಯಂಡ್ ನಿಮ್ಗೆ HIV ಬರ್ಬೋದು. ನೀವು ಈ ಥರದ ಅಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನ ಕುಡಿದು ಆಲ್ಕೋಹಾಲ್ ಅನ್ನ ತೆಗೆದುಕೊಂಡು ಅಥವಾ ಕೆಲವೊಂದು ಡ್ರಗ್ಸ್ ಅನ್ನ ತೆಗೆದುಕೊಂಡು ಮಾಡ್ತಾ ಇದ್ದಾಗ ನಿಮ್ಮ ರಿಸ್ಕಿ ಸೆಕ್ಷುವಲ್ ಬಿಹೇವಿಯರ್ ಹೆಚ್ಚಾಗುತ್ತೆ ಆ್ಯಂಡ್ ಆವಾಗ ನಿಮಗೆ HIV ಬರುವಂಥ ಚಾನ್ಸಸ್ ಹೆಚ್ಚಾಗ್ತಾ ಇರುತ್ತೆ. ಹೆಲ್ತ್ ಕೇರ್ ಪ್ರೊಫೆಷನಲ್, ಎಸ್ಪೆಷಲಿ ವೆನ್ ವಿ ಆರ್ ಡಾಕ್ಟರ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಲ್ಯಾಬ್ ಪರ್ಸನಲ್ ಇರ್ಬೋದು, ಇವರೆಲ್ಲ ಅವರಿಗೆ ಸ್ವಲ್ಪ ಈ HIV ಬರುವಂಥ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಬಿಕಾಸ್ ಅವರು ಎಕ್ಸ್ಪೋಸ್ ಆಗ್ತಾರೆ. ಸೊ ಎಸ್ಪೆಷಲಿ ಈ ಹೆಲ್ತ್ ಕೇರಲ್ಲಿ ಇರುವವರು ಎಲ್ಲ ಪೇಷಂಟ್ಸನ್ನು HIV ಇರುವಂಥ ಪೇಷಂಟ್ಸ್ ಅಂತಾನೆ ತಿಳ್ಕೊಂಡು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು. ಬಹಳಷ್ಟು ಸಲ ನನಗೆ ಈ ಟೆಕ್ನಿಷಿಯನ್ಸು ಎಕ್ಸೆಟ್ರಾ ಫೋನ್ ಮಾಡ್ತಾರೆ, ಮೇಡಮ್ ನನಗೆ ಇವತ್ತು ಚುಚ್ಚು ಬಿಡ್ತು, ನನಗೆ HIV ಬರ್ಬೋದಾ. ಸೊ ನೀವು ಗ್ಲೌಸ್ ಹಾಕೊಂಡಿದ್ರ ಆನ್ಸರ್ ಬರುತ್ತೆ ಇಲ್ಲ. ಸೊ ಯೂನಿವರ್ಸಲ್ ಪ್ರಿಕಾಷನ್ ಅಂತ ಇರುತ್ತೆ. ಸೊ ಎವ್ರಿ ಸ್ಯಾಂಪಲ್ ಅನ್ನ ನೀವು ಡೇಂಜರಸ್ ಸ್ಯಾಂಪಲ್ ಅಂತಾನೆ ತಿಳ್ಕೊಳ್ಬೇಕು ಅಂಡ್ ಪ್ರೊಟೆಕ್ಷನ್ ಅನ್ನ ಯಾವತ್ತೂ ಯೂಸ್ ಮಾಡಬೇಕು. ಒಂದು ವ್ಯಕ್ತಿಯನ್ನ ನೋಡಿದ ಕೂಡ್ಲೇನೆ ನಿಮ್ಗೆ ಗೊತ್ತಾಗೋದಿಲ್ಲ ಇದೆ HIV, ಇವನಿಗೆ HIV ಇಲ್ಲ ಅಂತ. ಸೊ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಎವ್ರಿ ಬ್ಲಡ್ ಡ್ರಾ, ನೀವು ಬ್ಲಡ್ ತೆಗಿಬೇಕಾದ್ರೆ, ಸಿರಿಂಜ್ ಯೂಸ್ ಮಾಡಬೇಕಾದ್ರೆ ಗ್ಲೌಸ್ ಇಲ್ಲದೆ ಯಾವುದೇ ಸ್ಯಾಂಪಲ್ ಅನ್ನ ಮುಟ್ಲಿಕ್ಕೆ ಹೋಗಬಾರ್ದು. ಬಿಕಾಸ್ ಈ ಥರದ ಪ್ರೊಫೆಷನಲ್ಸ್ ಏನಿರ್ತಾರೆ ಇವರಿಗೆ HIV ಬರುವಂಥ ರಿಸ್ಕ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದ ಎಕ್ಸ್ಪೋಜರ್. ಇದು ಒಂದು ಆರ್ಟಿಕಲ್ ಈ ಮೆಡಿಕಲ್ ನ್ಯೂಸ್ ಟುಡೇ ಅಲ್ಲಿ ಪಬ್ಲಿಷ್ ಆಗಿದ್ದು, ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ CDC ನಿಮ್ಗೆ ಈ ತರದ HIV ರಿಲೇಟೆಡ್ ಡೌಟ್ಸು ಅಥವಾ HIVಗೆ ಆಕ್ಚುಯಲ್ ಫ್ಯಾಕ್ಟ್ಸು ಎಲ್ಲ ನಿಮ್ಗೆ ತಿಳ್ಕೊಳ್ಬೇಕು ಅಂದ್ರೆ ನೀವು ಈ ತರದ ವೆಬ್ಸೈಟ್ ಅನ್ನ ನೋಡ್ಬೋದು. ಒಂದು CDC ಇರುತ್ತೆ, ವಿಶ್ವಸಂಸ್ಥೆಯ WHO ವೆಬ್ಸೈಟ್ಸ್ ಎಕ್ಸೆಟ್ರಾ. ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆದಂತಹ ಡಾಟಾ ಇರುತ್ತೆ. ಸೊ ಇದರಲ್ಲಿ ಇವ್ರು ಏನ್ ಹೇಳಿದ್ರು, ಯಾವ ಟೈಪ್ ಆಫ್ ಎಕ್ಸ್ಪೋಜರ್ ಇಂದ ಎಷ್ಟು ರಿಸ್ಕ್ ಇರುತ್ತೆ HIV ಬರುವಂತದ್ದು. ಸೊ ಇಲ್ಲಿ ನೀವು ನೋಡ್ಬೋದು
ನೋಡ್ಬೋದು ಟೈಪ್ ಆಫ್ ಎಕ್ಸ್ಪೋಜರ್ ಅಂತ ಹೇಳಿದ್ದಾರೆ. ರಿಸ್ಕ್ ಪರ್ 10,000 ಎಕ್ಸ್ಪೋಜರ್, ಒಂದು 10,000 ಎಕ್ಸ್ಪೋಜರ್ ಆಯ್ತು ಅಂದಾಗ ಎಷ್ಟು ರಿಸ್ಕ್ ಇರುತ್ತೆ, ಅಂಡ್ ಇದನ್ನ ನಾವು ಇಲ್ಲಿ ಒಂದು ಸಿಂಗಲ್ ಎಕ್ಸ್ಪೋಜರಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಈಗ ಫಸ್ಟ್ ಬರುತ್ತೆ ರಿಸೆಪ್ಟಿವ್ ಏನಲ್ ಇಂಟರ್ಕೋರ್ಸ್ ಅಂಡ್ ದ ರಿಸ್ಕ್ ಇಸ್ ಅರೌಂಡ್ 138 ಪರ್ 10,000 ಎಕ್ಸ್ಪೋಜರ್ಸ್. ಅಂದ್ರೆ ಒಂದು ಎಕ್ಸ್ಪೋಜರ್ಗೆ ರಿಸ್ಕ್ ಬರುತ್ತೆ ಆಲ್ಮೋಸ್ಟ್ 1.38%, ಅಂದ್ರೆ 1.5%. ಸೊ ಇವು ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂತ ಹೇಳಿದ್ರೆ, ನೀವು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ್ಲೂ ಅದರಲ್ಲಿ ಬೇರೆ ಬೇರೆ ಟೈಪ್ ಆಫ್ ಸಂಬಂಧಗಳು ಮಾಡಿದಾಗ, ಎಸ್ಪೆಷಲಿ ನೀವು ಈ ಗುದ ಸಂಭೋಗ ಮಾಡಿದಾಗ ಅಥವಾ ಯೋನಿ ಸಂಭೋಗ ಮಾಡಿದಾಗ, ನೀಡಲ್ ಶೇರ್ ಮಾಡಿದಾಗ ಎಷ್ಟು ರಿಸ್ಕ್ ಇರುತ್ತೆ ಇವುಗಳನ್ನ ನಾವು ಹೇಳ್ತಾ ಇರ್ತವೆ. ಸೊ ಈ ಗುದ ಸಂಭೋಗ ಮಾಡ್ತಾ ಇದ್ದಾಗ, ಅದು ಅಸುರಕ್ಷಿತವಾಗಿ ಈ ತರದ ಕ್ರಿಯೆಯನ್ನ ಮಾಡ್ತಾ ಇದ್ದಾಗ ಇದರ ರಿಸ್ಕ್ ಅರೌಂಡ್ 1.38% ಇರುತ್ತೆ ಫಾರ್ ಅ ಸಿಂಗಲ್ ಎಕ್ಸ್ಪೋಜರ್. ಅದೇ ಈ ಇನ್ಸರ್ಟಿವ್ ಪೆನೈಲ್ ವಜೈನಲ್ ಇಂಟರ್ಕೋರ್ಸ್ ಆದಾಗ ಒಂದು ಎಕ್ಸ್ಪೋಜರ್ಗೆ ಇದರ ಚಾನ್ಸಸ್ ಇರಬಹುದು ಫ್ರಮ್ 0.04 to 0.08%. ನೀಡಲ್ ಶೇರಿಂಗ್ ಡ್ಯೂರಿಂಗ್ ಇಂಜೆಕ್ಷನ್ ಮಾಡಿದಾಗ ಇದರ ಚಾನ್ಸಸ್ ಇರುತ್ತೆ ಅರೌಂಡ್ 0.63. ಸೊ ನೀವು ನೋಡ್ಬೋದು ಇದರಲ್ಲಿ ಮೆಜಾರಿಟಿ ಆರ್ ಬಿಕಾಸ್ ಆಫ್ ಈ ಅಸುರಕ್ಷಿತ ಗುದ ಸಂಭೋಗ ಮಾಡ್ತಾ ಇದ್ದಾಗ. ಅಂಡ್ ಸೆಕೆಂಡ್ ನಂಬರ್ ಅಲ್ಲಿ ಬರುತ್ತೆ ನೀವು ನೀಡಲ್ ಸ್ಟಿಕ್ ಇಂಜುರಿ ಅಥವಾ ಈ ನೀಡಲ್ಸ್ ಅನ್ನ ಶೇರ್ ಮಾಡ್ತಾ ಇದ್ದಾಗ. ಸೊ ಇದು ಪೆರೆಂಟ್ರಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ ನೀವು ನೋಡ್ಬೋದು, ಇದರಲ್ಲಿ ಡೈರೆಕ್ಟ್ಲಿ ನಿಮ್ಗೆ ಎಂಟ್ರಿ ಆಗತ್ತೆ ಈ ವೈರಸ್ ಇಂದು. ಸೊ ಪರ್ 10,000 ಎಕ್ಸ್ಪೋಜರ್ ಆದಾಗ ಅರೌಂಡ್ 9,250 ಕೇಸಸ್ ಆಗ್ಬೋದು. ಸೊ ಇದು ಹೈಯೆಸ್ಟ್ ಇರುತ್ತೆ. ನೀಡಲ್ ಶೇರಿಂಗ್ ಡ್ಯೂರಿಂಗ್ ಡ್ರಗ್ ಯೂಸ್ ನಾನು ಹೇಳಿದೆ 63, ಅಂದ್ರೆ ಅರೌಂಡ್ 0.63% ಆಗತ್ತೆ. ಅಂಡ್ ನೀಡಲ್ ಸ್ಟಿಕ್ ಇಂದ ಅರೌಂಡ್ 23 ಬರಬಹುದು ಫಾರ್ 10,000 ಎಕ್ಸ್ಪೋಜರ್ಸ್. ಸೊ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೋಜರ್ ಇಂದ ಡಿಫ್ರೆಂಟ್ ಟೈಪ್ ಆಫ್ ರಿಸ್ಕ್ ಇರುತ್ತೆ ಹೌ HIV ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್. ಸೊ HIV ಬರುವಂತ ಚಾನ್ಸ್ ಅಥವಾ ರಿಸ್ಕ್ ಅಥವಾ ಈ ಪರ್ಸೆಂಟೇಜ್ ಆಫ್ ಯು ಗೆಟಿಂಗ್ HIV ಇನ್ಕ್ರೀಸಸ್ ಈ ತರದ ರಿಸ್ಕಿ ಬಿಹೇವಿಯರ್ ಇರೋದ್ರಿಂದ ಅಥವಾ ಈ ತರದ ಪ್ರೊಫೆಷನ್ಸ್ ಅಲ್ಲಿ. ಸೊ ಆಲ್ವೇಸ್ ಬಿ ಸೇಫ್, be responsible and practice safe sex. Use condoms. Thank you so much for watching the video. Please like, share and subscribe the channel. Thank you.